ಬಹು ವಿಜೃಂಭಣೆಯಿಂದ ನಡೆದ ಶ್ರೀ ಪತ್ರಿಪ್ಪಜ್ಜನ ರಥೋತ್ಸವ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಗೆರೆಹಂಚಿನಾಳ ಗ್ರಾಮದ ಹೊರವಲಯದಲ್ಲಿ ಇರುವಂತಹ ಶ್ರೀ ಪತ್ರೇಶ್ವರ ದೇವಸ್ಥಾನ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿ ಪಡೆದ ಬಿಲ್ಲು ಪತ್ರಿವನದ ಆರಾಧ್ಯ ದೈವ ಶ್ರೀ ಪತ್ರೇಶ್ವರನ ಮಹಾಜಾತ್ರಾ ಮಹೋತ್ಸವದ ಅಂಗವಾಗಿ ಕೊನೆಯ ಸೋಮವಾರ ದಿವಸ ಬೆಳಗ್ಗೆ 6 ಗಂಟೆಗೆ ಕತ್ತರು ಗದ್ದುಗೆಗೆ ರುದ್ರಾಭಿಷೇಕ ವಿಶೇಷ ಪೂಜಾ ಹವನ ಜರುಗಿದೆ. ಶ್ರೀ ಪತ್ರೇಶ್ವರ ಜಾತ್ರಾ ನಿಮಿತ್ತವಾಗಿ ಮಹಿಳಾ ಭಕ್ತಾದಿಗಳು ಬೆಳಗ್ಗೆ 8 ಗಂಟೆಗೆ ಶ್ರೀ ಮಾರುತೇಶ್ವರ ದೇವಸ್ಥಾನದಿಂದ ಶ್ರೀ ಪತ್ರೇಶ್ವರ ದೇವಸ್ಥಾನದವರೆಗೆ ರಾಜ್ಯ ಬೀದಿಯ ಮೂಲಕ ಮಹಿಳೆಯರಿಂದ 101 ಕುಂಭಮೇಳ, ಡೊಳ್ಳು ಕುಣಿತ, ಡ್ರಮ್ ಸೆಟ್, ವಿವಿಧ ವಾದ್ಯ ಮೇಳಗಳೊಂದಿಗೆ ಕೋಲಾಟ ನಡೆಯಿತು. ಮಧ್ಯಾಹ್ನ 1 ಗಂಟೆಗೆ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಿವಶಾಂತವೀರ ಮಹಾಸ್ವಾಮಿಗಳಿಂದ ಹೆಚ್ಚುವರಿಯಾಗಿ ಕಾಶಿಯಿಂದ ಪತ್ರಿ ಸಸಿ ತಂದಿರುವ ಈ ಪತ್ರಿ ಸಸಿಗಳನ್ನು ನೆಡುವ ಮೂಲಕ ಶ್ರೀಗಳು ಜಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ. ಮಧ್ಯಾಹ್ನ 1:30 ಗಂಟೆಗೆ ಜಾತ್ರೆಗೆ ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆ ಪ್ರಸಾದ ಏರ್ಪಡಿಸಲಾಗಿತ್ತು. ಸಂಜೆ 5:30ಕ್ಕೆ ಸಹಸ್ರಾರು ಭಕ್ತರ ಮಧ್ಯೆ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಿವಶಾಂತವೀರ ಮಹಾಸ್ವಾಮಿಗಳಿಂದ ಮಹಾರಥೋತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿದೆ. ತೇರಿನ ಹಗ್ಗವು ಎರೆಹಂಚಿನಾಳ ಗ್ರಾಮದಿಂದ ಭಜನೆ, ಡೊಳ್ಳು, ಡ್ರಮ್ ಸೆಟ್, ವಿವಿಧ ವಾದ್ಯ ಮೇಳಗಳೊಂದಿಗೆ ಟ್ರ್ಯಾಕ್ಟರ್ ಮೂಲಕ ಆಗಮಿಸಿದೆ. ರಥದ ಕಳಸವು ರುದ್ರಪ್ಪ ಮೇಟಿ ಇವರ ಮನೆಯಿಂದ ಮೆರವಣಿಗೆ ಅಲ್ಲಿ ಟ್ರ್ಯಾಕ್ಟರ್ ಮೂಲಕ ಶ್ರೀ ಪತ್ರೇಶ್ವರನ ಮಠವನ್ನು ತಲುಪಿದೆ. ಭಕ್ತರ ಸಮೂಹ ಶ್ರೀ ಪತ್ರೇಶ್ವರನಿಗೆ ಜೈವಾಗ್ಲಿ, ಹರ ಹರ ಮಹಾದೇವ ಎಂಬ ಜಯ ಘೋಷಣೆಗಳು ಮುಗಿಲು ಮುಟ್ಟುವಂತೆ ಕೇಳ್ತಾ ಇತ್ತು. ಸಕಲ ವಾದ್ಯ ಮೇಳದೊಂದಿಗೆ ತೇರು ಪಾದಗಟ್ಟಿಯವರೆಗೆ ತಲುಪಿ ಮರಳಿ ಮೂಲ ಸ್ಥಳಕ್ಕೆ ಬಂದು ತಲುಪಿದೆ. ಜಾತ್ರೆಯಲ್ಲಿ ವಿವಿಧ ಭಾಗಗಳಿಂದ ಅಂದಾಜು 11,000ಕ್ಕೂ ಅಧಿಕ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ರು. ಶ್ರೀ ಮಠದಿಂದ ಪಾದಗಟ್ಟಿಯವರೆಗೆ ರಥ ಎಳೆದಿದ್ದಾರೆ. ಮೆರವಣಿಗೆ ಉದ್ದಕ್ಕೂ ಶ್ರೀ ಪತ್ರೇಶ್ವರನಿಗೆ ಜೈ, ತ್ರಿಲೋಕಜ್ಞಾನಿ ಪತ್ರೇಪ್ಪಜ್ಜನಿಗೆ ಜೈ ಎಂದು ಜೈಘೋಷ ಹಾಕಿದ್ದಾರೆ. ಶ್ರೀ ಪತ್ರೇಶ್ವರ ರಥೋತ್ಸವ ನೋಡುಗರ ಗಮನ ಸೆಳೆಯಿತು. ಭಕ್ತರು ರಥೋತ್ಸವಕ್ಕೆ ಉತ್ತುತ್ತಿ ಬಾಳೆಹಣ್ಣು ಎಸೆದು ರಥೋತ್ಸವಕ್ಕೆ ನಮಸ್ಕರಿಸಿದ್ರು. ರಥವು ಸ್ವಸ್ಥಾನಕ್ಕೆ ಮರಳಿದಾಗ ಭಕ್ತರು ಶ್ರೀ ಪತ್ರೇಶ್ವರನ ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆದು ನೈವೇದ್ಯ ಅರ್ಪಿಸಿದ್ರು. ಸುತ್ತಲಿನ ಪ್ರದೇಶದಿಂದ ಹರಿದು ಬರುವ ಭಕ್ತರ ನಡುವೆ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿತು. ಭಕ್ತರು ಪಾದಯಾತ್ರೆ ಮೂಲಕ ಬಂದು ಶ್ರೀ ಪತ್ರೇಶ್ವರನ ದರ್ಶನ ಪಡೆದು ಹರಕೆ ತೀರಿಸಿಕೊಂಡ್ರು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ತಿಳಿಸಿದ್ದಾರೆ. ಗ್ರಾಮದ ಹೊರವಲಯದಲ್ಲಿರುವ ಪತ್ರೇಶ್ವರನ ಜಾತ್ರೆ ಪ್ರತಿ ಶ್ರಾವಣ ಕಡೆ ಸೋಮವಾರ ದಿವಸ ಪ್ರತಿ ವರ್ಷದಂತೆ ಈ ವರ್ಷ ವಿಜೃಂಭಣೆಯಿಂದ ಜರುಗಿದೆ ಅಂತ ಹೇಳ್ಬೋದು. ಇವತ್ತು ಪತ್ರೆಪ್ಪಜ್ಜ, ಬಿನ್ನಾಳ ಬಸಪ್ಪಜ್ಜ, ಗುಡ್ನೆಪ್ಪಜ್ಜ ಇವತ್ತು ಒಳ್ಳೆ ಶರಣರು. ಇವರು ಶರಣರು ಅಂದ್ರೆ ಪಶ್ಚಿಮ ದಿಕ್ಕಿನಿಂದ ಪೂರ್ವ ದಿಕ್ಕಿಗೆ ಇವರು ಅಣ್ಣ ತಮ್ಮ ಹೊರಟರು. ಇವತ್ತು ಎರೆಹಂಚಿನಾಳ ಗ್ರಾಮದಾಗ ಪತ್ರೆಪ್ಪಜ್ಜ ನೆನ್ಕೊಂಡು ಇವತ್ತು ಪತ್ರಿವನ ಮಾಡ್ಕೊಂಡು ಇಲ್ಲಿ ಉಳ್ಕೊಂಡಾನ. ಬಿನ್ನಾಳ ಬಸಪ್ಪ ಬಿನ್ನಾಳ ಗ್ರಾಮದಲ್ಲಿ ವಾಸ ಆದಾರ. ಇಲ್ಲಪ್ಪ ನಾ ಮುಂದಕ್ಕೆ ಹೋಗ್ತೀನಿ ಅಂತೇಳಿ ಗುಡ್ನೆಪ್ಪನ ಇರುವ ಮಠದಲ್ಲಿ ಅವರು ಅಲ್ಲಿ ವಾಸವಾಗ್ಯಾರ. ಅವ್ರು ವಾಸವಾಗಿ ಅಲ್ಲಿ ಏನಕ್ಕೆ ಹುಂಚಿ ಗಿಡ ಎಲ್ಲ ಮಾಡ್ಕೊಂಡು ಅಲ್ಲಿದು ಆ ಶರಣರು ಅಲ್ಲಿ ಆಗ್ಯಾರ. ಮೂವರು ಒಂದು ಶರಣರದು ಇದು ಜಾತ್ರೆ ಅದ್ಭುತವಾಗಿ ಜಾತ್ರೆ ಆಗುತ್ತೆ. ಇವ್ರ ಕಡೆ ಶ್ರಾವಣ ಸೋಮವಾರದ ಜಾತ್ರೆ ಅವ್ರದ್ದು ಬಿನ್ನಾಳ ಬಸಪ್ಪಂದು ಮೂರನೇ ಶ್ರಾವಣ ಸೋಮವಾರದಾಗ ಅವ್ರದ್ದು ಜಾತ್ರೆ ಆಗುತ್ತೆ. ಅದು ಮೂರು ಜಾತ್ರೆ ಏನದಾವ ಅದ್ದೂರಿಯಾಗಿ ನಡೀತೈತಿ. ಹೆಚ್ಚಿನ ಭಕ್ತಾದಿಗಳು ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಈ ಭಾಗದ ಜನರು ಜಾತ್ರೆ ಅದ್ದೂರಿಯಾಗಿ ಜಾತ್ರೆನ ಇವತ್ತು ನಿರ್ವಹಿಸ್ತಾರೆ. ಈ ಪತ್ರಿ ವನ ಇರೋದ್ರಿಂದ ಇಲ್ಲಿ ಎರೆಹಂಚಿನಾಳ ಗ್ರಾಮದ ವಿಶೇಷ ಪತ್ರಿ, ಬಿಲ್ ಪತ್ರಿ ಅಂದ್ರೆ ಕಾಶಿ ಪತ್ರಿ ಇಲ್ಲಿ ಸಿಗುತ್ತ. ಕರ್ನಾಟಕದಾಗ ಎಲ್ಲಿ ಇದಾಗಲ್ಲ ಅಂತ ಪತ್ರಿ ವಿಶೇಷ. ಪೂಜೆಕ್ಕೂ ಬರ್ತಾ, ಔಷಧಕ್ಕೂ ಬರ್ತಾ, ಒಂದು ರೋಗ ರುಜಿ ಆದ್ರೂ ಬರೇ ಬಾಲ್ಯ ತಿಂದು ಇದೊಂದು ಪತ್ರಿ ಇದನ್ನ ಮಾಡ್ಕೊಂಡ್ರೆ ಯಾವುದೋ ರೋಗ ರುಜಿ ಬರಲ್ಲ ಅನ್ನೋ ಇಚ್ಛೆಕರ ಪೂಜೆಕ್ಕೆ ವಿಶೇಷ ಆದ ಪತ್ರಿ ಇರೋದ್ರಿಂದ ಹೆಚ್ಚಿನ ಭಕ್ತಿಯಿಂದ ಈ ಜಾತ್ರೆ ಅದ್ದೂರಿಯಾಗಿ ಯುವಕರು, ಹಿರಿಯರು ಎಲ್ಲರೂ ಕೂಡಿ ಇವತ್ತು ಮಹಿಳೆಯರು ಕುಂಭಮೇಳ ಎಲ್ಲ ಕಾರ್ಯಕ್ರಮದೊಂದು ಒಂದಿಗೆ ಈ ಜಾತ್ರೆ ಅದ್ದೂರಿಯಾಗಿ ನಡೀತಿತ್ತು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ನಮ್ಮ ಪತ್ರೇಶ್ವರಾಯ ನಮಃ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಎರೆಹಂಚಿನಾಳ ಗ್ರಾಮದಲ್ಲಿ ಕಡೆಯ ಸೋಮವಾರ, ಶ್ರಾವಣ ಸೋಮವಾರ ದಿವಸ ಪತ್ರೆಪ್ಪನ ಒಂದು ಜಾತ್ರೆಯನ್ನು ಅದ್ದೂರವಾಗಿ ನಡೆಸಲಾಗುತ್ತೆ. ಈ ವರ್ಷವೂ ಸಹ ಅದೇ ರೀತಿ ಪಕ್ಕದ ಸುತ್ತಮುತ್ತಲಿನ ಹಳ್ಳಿಗಳಿಂದ ಜನರು ಬಂದು ಪತ್ರೇಶ್ವರ ಗದ್ದಿಗೆಗೆ ತಮ್ಮ ಕಾಯಿ ಕರ್ಪೂರ ನೈವೇದ್ಯವನ್ನು ಮಾಡಿಸಿಕೊಂಡು ಪ್ರಸಾದ ಸ್ವೀಕರಿಸಿಕೊಂಡು ಪುನೀತರಾಗಿದ್ದಾರೆ. ಈ ಪತ್ರಿವನದ ಮಾತು ಏನಂದ್ರೆ, ಇಲ್ಲಿರ್ತಕ್ಕಂಥ ಪತ್ರಿ ಒಂದು ದಿವ್ಯೌಷಧ. ಇದು ಒಂದು ಪತ್ರಿಕಾಯಿ ಏನದ, ಇದು ಆಯುರ್ವೇದಿಕ್ ಒಂದು ಔಷಧ ಅಂತಂದು ಅನೇಕ ಸ್ವಾಮಿಗಳಲ್ಲಿ ಮತ್ತು ಆಯುರ್ವೇದ ಪಂಡಿತರ ರೈತರ ಮಾತನ್ನು ತಿಳಿಸಿಕೊಟ್ಟಿದ್ದಾರೆ. ಅನೇಕರು ಈ ಪತ್ರಿ ಸಸಿಯನ್ನು ಅನೇಕ ಮಠಮಾನ್ಯಗಳು ಪತ್ರಿ ಸಸಿಗಳನ್ನು ತಮ್ಮ ಮಠಗಳಲ್ಲಿ ಅಥವಾ ತಮ್ಮ ಹೊಲಗದ್ದೆ ಹಚ್ಚಿದ್ರು ಸಹ ಈ ಪತ್ರಿ ಸಸ್ಯವು ಬೆಳೆಯುವುದಿಲ್ಲ. ಯಾಕಂದರೆ ನಮ್ಮ ಈ ಪತ್ರಿವನ ಜಗದ ಮಹತ್ವನೇ ಆಗಿದೆ. ಆದ್ದರಿಂದ ತಾವು ಈ ಪತ್ರಿವನದ
ಆಯುರ್ವೇದ ಉಪಯೋಗವನ್ನು ಅನೇಕರು ಪಡೆದದ್ದು. ಆದ್ದರಿಂದ ಅನೇಕ ಆಯುರ್ವೇದ ಪಂಡಿತರು ಇದರ ಬಗ್ಗೆ ಹೇಳುತ್ತಾರೆ. ಈ ಒಂದು ಜಾತ್ರೆಯು ಭಕ್ತರಿಂದ ಯಶಸ್ವಿಯಾಗಿ ಈ ವರ್ಷ ಅತಿ ವಿಜೃಂಭಣೆ ನಡೆಯುತ್ತಂತ ಹೇಳಲು ನನಗೆ ಸಂತೋಷ. ಪತ್ರಿ ಬಸವೇಶ್ವರದ ಒಂದು ವಿಶೇಷ ಏನಪ್ಪ ಅಂದ್ರ, ಇವರು 3 ಶರಣರು. ಒಬ್ರು ಪತ್ರೇಶ್ವರ, ಒಬ್ರು ಬಸವೇಶ್ವರ, ಒಬ್ರು ಗುದ್ನೇಶ್ವರ. ಪತ್ರೇಶ್ವರನ ಇಲ್ಲಿ ಅವರು ನೀನು ಇಲ್ಲಿ ಧ್ಯಾನ ಮಾಡಪ್ಪ ಅಂತಂದು ಮುಂದೆ ಬಸವೇಶ್ವರರು ಬಿನ್ನಾಳಗ್ ಹೋಗಿ ಅಲ್ಲಿ ಅವರು ಕುರುವಾಗಿ ಅವ್ರು ಅಲ್ಲೇ ಬೆಳೆದ್ರು. ಮುಂದೆ ಗುದ್ನೇಶ್ವರರು ಗುದ್ದೆ ಮಠದ ಕುಕೂರು ಬಾಜು ಮಗ್ಲಿರ್ತಂತ ಗುದ್ದೆ ಮಠದಲ್ಲಿ ನೆಲೆಸಿ ಅಲ್ಲಿ 1000 ಎಕರೆ ಹುಣಸೆ ಮರವನ್ನು ಬೆಳೆದು ಅವತ್ತಿನ ಕಲ್ಯಾಣ ಕ್ರಾಂತಿಯಿಂದ ಬಂದಾಗ ಇವರು ಶರಣರು. ಈ ಪವಿತ್ರ ಕ್ಷೇತ್ರದ ಬಿಟ್ಟು ಬೇರೆ ಎಲ್ಲಿನೂ ಕೂಡ ಈ ಒಂದು ಪವಿತ್ರ ಪತ್ರಿ ಎಲ್ಲಿ ಸಿಗೋದಿಲ್ಲ. ಆಮೇಲೆ ಈ ಪತ್ರಿ ಎಂತದಪ್ಪ ಅಂತಂದ್ರ ವಿಶೇಷ ಮೃದು, ಆಮೇಲೆ ಕಟ್ ಆಗುವಂತ ಪತ್ರಿ ಅಲ್ಲ. ಮಂಗಳವಾರ ದಿವಸ ಮಧ್ಯಾಹ್ನ 2 ಗಂಟೆಗೆ ಭಕ್ತರು ಶ್ರೀ ಪತ್ರೇಶ್ವರ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಸ್ವೀಕರಿಸಿದ ನಂತರ ಭಕ್ತರ ಮಧ್ಯೆ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಿವ ಶಾಂತವೀರ ಮಹಾಸ್ವಾಮಿಗಳಿಂದ ಸಂಜೆ 6 ಗಂಟೆಗೆ ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೆಯುವ ಕಾರ್ಯಕ್ರಮದಲ್ಲಿ ಭಕ್ತರು ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಶ್ರೀ ಪತ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಬೆಳೆದಿರುವ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿ ಪಡೆದ ಬಿಲ್ಲು ಪತ್ರಿವನ ವಿಶೇಷವಾಗಿ ಭಕ್ತರಿಗೆ ಈ ಬಿಲ್ಲು ಪ್ರತಿ ದಳವನ್ನ ದೇವರ ಪೂಜೆಗೆ ಅಲ್ಲದೆ ಮೈಕೈ ನೋವಿಗೆ, ಮನುಷ್ಯನಿಗೆ ಆರೋಗ್ಯಕ್ಕೆ, ವನಸ್ಪತಿ ಔಷಧಿಗಾಗಿ ಈ ಬಿಲ್ಲು ಪತ್ರಿ ದಳ ಪರಿವರ್ತನೆಗೊಂಡಿದೆ. ಈ ಭಾಗದ ಭಕ್ತರು ಈ ಪತ್ರಿಯನ್ನ ಅತ್ಯಾನುಭಾವನೆಯಿಂದ ಶ್ರೀ ಪತ್ರೇಶ್ವರ ದೇವಸ್ಥಾನಕ್ಕೆ ಬಂದ ಭಕ್ತರು ಬಿಲ್ಲು ಪತ್ರಿ ದಳವನ್ನ ಹರಿದು ತಿಂತಾರೆ. ಕೆಲವು ಭಕ್ತರು ಪೂಜೆಗಾಗಿ ಕೊಂಡೊಯ್ಯುತ್ತಾರೆ. ಈ ಬಿಲ್ಲು ಪತ್ರಿ ಸಸಿಗಳು ಈ ಪತ್ರೇಶ್ವರ ಮಠ ಬಿಟ್ಟು ಬೇರೆ ಕಡೆಗೆ ಕೊಂಡೊಯ್ಯುವುದು. ಪತ್ರಿ ಸಸಿಗಳನ್ನ ಹಚ್ಚಿದ್ರೆ ಪತ್ರಿ ಸಸಿಗಳು ಹತ್ತೋದಿಲ್ಲ. ಅಂದ್ರೆ ಈ ಬಿಲ್ಲು ಪತ್ರಿ ಸಸಿಗಳಲ್ಲಿ ವಿಶೇಷವಾಗಿ ಶಕ್ತಿಶಾಲಿಯಾಗಿದೆ. ಈ ಪತ್ರೆಪ್ಪಜ್ಜನ ಮಹಿಮೆ ಇದೆ ಎನ್ನುತ್ತಾರೆ ಅಲ್ಲಿನ ಗ್ರಾಮಸ್ಥರು.